ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ನೋಟಿಫಿಕೇಶನ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನೋಟಿಫಿಕೇಶನ್ ಅಕ್ಟೋಬರ್ 8, 2025 ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಯಾವ ಇಲಾಖೆಗಳಲ್ಲಿ ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಇವಿಷ್ಟು ಇಲಾಖೆಗಳಲ್ಲಿ ಹುದ್ದೆಗಳ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಯಾವ ಇಲಾಖೆಗಳಲ್ಲಿ ಯಾವ ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್, ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಒಳಗೊಂಡಂತೆ 4 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಅಂದ್ರೆ SDS ನೇತ್ರ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 14 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಾಧಿಕಾರದೊಳಗೆ 18 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನೆ ವಿಭಾಗದೊಳಗೆ, ಕಿರಿಯ ಅಧಿಕಾರಿ ಅಂದ್ರೆ ಜೂನಿಯರ್ ಆಫೀಸರ್, ಗುಣ ಮತ್ತು ಆಶ್ವಾಸನೆ ಅಂದ್ರೆ ಕ್ವಾಲಿಟಿ ಆ್ಯಂಡ್ ಅಶ್ಯೂರೆನ್ಸ್ ವಿಭಾಗದೊಳಗೆ 1 ಹುದ್ದೆ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಭಾಗದೊಳಗೆ 2 ಹುದ್ದೆಗಳು ಖಾಲಿ ಇರುವಂಥದ್ದು. ಸಾಮಗ್ರಿ ಅಥವಾ ಉಗ್ರಾಣ ವಿಭಾಗ ಅಂದ್ರೆ ಮಟೀರಿಯಲ್ ಆರ್ ಸ್ಟೋರ್ ಮ್ಯಾನೇಜ್ಮೆಂಟ್ ವಿಭಾಗದೊಳಗೆ 1 ಹುದ್ದೆ ಖಾಲಿ ಇರುವಂಥದ್ದು. ಈ ಕಂಪನಿಯೊಳಗೆ ಒಟ್ಟು 4 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ಬೇಸಿಕ್ ಸ್ಯಾಲರಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು, ಈ ಇಲಾಖೆಯಲ್ಲಿ ಜೂನಿಯರ್ ಪ್ರೋಗ್ರಾಮ್ ಗ್ರೂಪ್ ಬಿ 4 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ಇಂಜಿನಿಯರ್ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ AE 1 ಹುದ್ದೆ ಖಾಲಿ ಇರುವಂಥದ್ದು. ಸಹಾಯಕ ಗ್ರಂಥಪಾಲಕ ಅಂದ್ರೆ ಅಸಿಸ್ಟೆಂಟ್ ಲೈಬ್ರರಿಯನ್ ಅಂತ 1 ಹುದ್ದೆ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಸಹಾಯಕ ಅಂದ್ರೆ ಅಸಿಸ್ಟೆಂಟ್, ಇದು ಗ್ರೂಪ್ C ಹುದ್ದೆ ಸ್ನೇಹಿತರೆ, 11 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ 23 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಇಲಾಖೆಯೊಳಗೆ ಒಟ್ಟಾರೆಯಾಗಿ 40 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಈ ನಿಗಮದೊಳಗೆ ಸಹಾಯಕ ಲೆಕ್ಕಿಗ ಅಂದ್ರೆ ಅಸಿಸ್ಟೆಂಟ್ ಅಕೌಂಟೆಂಟ್ ಸ್ನೇಹಿತರೆ 3 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ನಿರ್ವಾಹಕ ಅಂದ್ರೆ ಮ್ಯಾನೇಜರ್ ಆಗಿರ್ಬೋದು ಅಥವಾ ಸೂಪರ್ವೈಸರ್ ಆಗಿರ್ಬೋದು ಅಥವಾ ಸೂಪರಿಂಟೆಂಡೆಂಟ್ ಆಗಿರಬಹುದು, 60 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ ಈ ನಿಗಮದೊಳಗೆ 63 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನೂ ಒಂದು ಪ್ರಮುಖ ಮಾಹಿತಿ ಸ್ನೇಹಿತರೆ, ಈ ಸಹಾಯಕ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಎಕ್ಸಾಮ್ ಪಾಸ್ ಆಗಿ ಸೆಲೆಕ್ಟ್ ಆದ್ರಿ ಅಂತ ತಿಳ್ಕೊಳ್ರಿ. ಸೆಲೆಕ್ಟ್ ಆದಮೇಲೆ 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿ ಅಂತ ಟ್ರೈನಿಂಗ್ ಇರ್ತದೆ ಸ್ನೇಹಿತರೆ. ಕೆಲಸದ ಮೇಲೆ ತರಬೇತಿ ಅಂತ ಇರ್ತದ. ಈ 1 ವರ್ಷ ಪೀರಿಯಡಿನೊಳಗ 14,000 ರೂಪಾಯಿ ಮಾಸಿಕ ತರಬೇತಿ ಭತ್ಯೆ ಅಂತ ಕೊಡ್ತಾರೆ. ಒಂಥರ ಸ್ಟೈಪೆಂಡ್ ಟೈಪ್ ಸ್ನೇಹಿತರೆ. ಈ 1 ವರ್ಷ ಮುಗಿದ ಮೇಲೆ ಅಂದ್ರೆ ಈ ಟ್ರೈನಿಂಗ್ ಮುಗಿದ ಮೇಲೆ ಈ ಸ್ಯಾಲರಿ ಕೊಡ್ತಾರೆ ನಿಮಗೆ. ಬೇಸಿಕ್ ಸ್ಯಾಲರಿ ಇವೇನದಾವಲ್ಲ, ಈ ಬೇಸಿಕ್ ಸ್ಯಾಲರಿ ಕೊಡ್ತಾರೆ. ಓಕೆ ರೀ. ನೆಕ್ಸ್ಟ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಸಹಾಯಕ ಸಂಚಾರ ನಿರೀಕ್ಷಕ ಅಂತ 15 ಹುದ್ದೆಗಳು ಖಾಲಿ ಇರುವಂಥದ್ದು. ಅಂದ್ರೆ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ 15 ಹುದ್ದೆಗಳ ಖಾಲಿ ಇರುವಂಥದ್ದು. ಈ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬ್ಯಾಕ್ಲಾಗ್ 4 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ ಈ ನಿಗಮದೊಳಗೆ 19 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸೆಲೆಕ್ಟ್ ಆದವರಿಗೂ ಕೂಡ 1 ವರ್ಷ ಕೆಲಸದ ಮೇಲೆ ತರಬೇತಿ ಅಂತ ಇರ್ತದೆ, ಅಂದ್ರೆ ಟ್ರೈನಿಂಗ್ ಇರ್ತದ ಸ್ನೇಹಿತರೆ. 1 ವರ್ಷ ಟ್ರೈನಿಂಗ್ ಇರ್ತದ. ಈ ಟ್ರೈನಿಂಗ್ ಪೀರಿಯಡ್ ಒಳಗೆ ಆಗ್ಲೇ ಹೇಳ್ದಂಗೆ 14,000 ರೂಪಾಯಿ ಮಾಸಿಕ ತರಬೇತಿ ಭತ್ಯೆ ಅಂತ ಕೊಡ್ತಾರೆ. ಈ 1 ವರ್ಷ ಟ್ರೈನಿಂಗ್ ಆದಮೇಲೆ ಪ್ರತಿ ತಿಂಗಳಿಗೆ 22,390 ರೂಪಾಯಿ ಬೇಸಿಕ್ ಪೇಮೆಂಟ್ ಕೊಡ್ತಾರೆ ಸ್ನೇಹಿತರೆ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಓಕೆ ರೀ. ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆ, ಈ ಇಲಾಖೆಯೊಳಗೆ ಸಹಾಯಕ ಅಭಿಯಂತರರು ಸಿವಿಲ್ ವಿಭಾಗದೊಳಗೆ 10 ಹುದ್ದೆಗಳ ಖಾಲಿ ಇರುವಂಥದ್ದು. ಅಂದ್ರೆ
ಸಿವಿಲ್ ವಿಭಾಗದೊಳಗ ಎಇ ಹುದ್ದೆಗಳ ಖಾಲಿ ಇರುವಂಥದ್ದು, ಅಸಿಸ್ಟೆಂಟ್ ಎಂಜಿನಿಯರ್ 10 ಹುದ್ದೆಗಳ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಸಿವಿಲ್ ವಿಭಾಗದಲ್ಲಿ ಕಿರಿಯ ಅಭಿಯಂತರರು ಅಂದ್ರೆ ಜೂನಿಯರ್ ಎಂಜಿನಿಯರ್ ಜೆಇ ಸ್ನೇಹಿತರೆ 5 ಹುದ್ದೆಗಳ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಮಾರುಕಟ್ಟೆ ಮೇಲ್ವಿಚಾರಕರು ಅಂದ್ರೆ ಮಾರ್ಕೆಟ್ ಸೂಪರ್ವೈಸರ್ ಅಂತ 30 ಹುದ್ದೆಗಳ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕರು ಅಂದ್ರೆ FDA 30 ಹುದ್ದೆಗಳ ಖಾಲಿ ಇರುವಂಥದ್ದು. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಅಂದ್ರೆ SDA 30 ಹುದ್ದೆಗಳ ಖಾಲಿ ಇರುವಂಥದ್ದು. ಮಾರಾಟ ಸಹಾಯಕರು ಅಂದ್ರೆ ಸೇಲ್ಸ್ ಅಸಿಸ್ಟೆಂಟ್ 75 ಹುದ್ದೆಗಳ ಖಾಲಿ ಇರುವಂಥದ್ದು. ಈ ನಿಗಮದೊಳಗ ಒಟ್ಟಾರೆಯಾಗಿ 180 ಹುದ್ದೆಗಳ ಖಾಲಿ ಇರುವಂಥದ್ದು. ಹೆಚ್ಚಿಗೆ ಖಾಲಿ ಹುದ್ದೆಗಳ ಈ ಕೃಷಿ ಮಾರಾಟ ಇಲಾಖೆಯಲ್ಲಿಯೇ ಇರುವಂಥದ್ದು. ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆ, ಈ ಇಲಾಖೆಯೊಳಗ 50 FDA ಹುದ್ದೆಗಳ ಖಾಲಿ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಶಾಲಾ ಶಿಕ್ಷಣ ಇಲಾಖೆ, ಈ ಇಲಾಖೆಯೊಳಗ 10 ಲೈಬ್ರರಿಯನ್ ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಇದಿಷ್ಟು ಯಾವ ಯಾವ ಇಲಾಖೆಗಳಲ್ಲಿ ಯಾವ ವಿಧದ ಹುದ್ದೆಗಳು ಖಾಲಿ ಅದಾವ, ಆಮೇಲೆ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಆ ಹುದ್ದೆಗಳಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಪ್ರಥಮ ದರ್ಜೆ ಸಹಾಯಕರು, ಅದು ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ಆಗಿರಬಹುದು ಅಥವಾ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿರಬಹುದು. ನೆಕ್ಸ್ಟ್ ಸಹಾಯಕ, ಆಮೇಲೆ ಪ್ರಥಮ ದರ್ಜೆ ಸಹಾಯಕ, ಈ ಎಲ್ಲಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾವುದಾದ್ರೂ ಒಂದು ಪದವಿ ಪಾಸ್ ಮಾಡಿರ್ಬೇಕು. ಯಾವುದೇ ಡಿಗ್ರಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಕ್ರಮ ಸಂಖ್ಯೆ 1ರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಕ್ರಮ ಸಂಖ್ಯೆ 2ರಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಅಂದ್ರೆ SDA ಹುದ್ದೆಗಳು, ಆಮೇಲೆ ಮಾರಾಟ ಸಹಾಯಕರು, ಕಿರಿಯ ಸಹಾಯಕ ಅಂದ್ರೆ ಸೇಲ್ಸ್ ಅಸಿಸ್ಟೆಂಟ್, ಆಮೇಲೆ ಜೂನಿಯರ್ ಅಸಿಸ್ಟೆಂಟ್. PUC ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಈ ಕ್ರಮ ಸಂಖ್ಯೆ 2ರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. PUCಗೆ ಇಕ್ವಿಲೆಂಟ್ ಕ್ವಾಲಿಫಿಕೇಶನ್ ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಇಕ್ವಿಲೆಂಟ್ ಅಂದ್ರೆ ಯಾವ್ದ್ರಿ? ಇಕ್ವಿಲೆಂಟ್ ಅಂದ್ರೆ CBSE ಅಥವಾ ICS ಮಂಡಳಿಯಿಂದ ನಡೆಸುವ 12ನೇ ತರಗತಿ ಪಾಸ್ ಆದರೂ ಕೂಡ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12ನೇ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವಂತ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC. ನೆಕ್ಸ್ಟ್ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಆಗಿರಬಹುದು, ಅಥವಾ 2 ವರ್ಷಗಳ ITI ಕೋರ್ಸ್ ಆಗಿರಬಹುದು, ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಆಗಿರಬಹುದು. ಅಂದ್ರೆ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಂದ್ರೆ JOC ಆಗಿರಬಹುದು, JOD ಆಗಿರಬಹುದು, JLDC ಆಗಿರಬಹುದು. ಇವೆಲ್ಲವೂ ಕೂಡ PUCಗೆ ತತ್ಸಮಾನ ಅಂದ್ರೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಕೋರ್ಸ್ಗಳ ಸ್ನೇಹಿತರೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಪಾಸ್ ಮಾಡಿದ್ರೂ ಕೂಡ ನೀವು ಈ ಹುದ್ದೆಗಳಿಗೆ ಅಂದ್ರೆ ಕ್ರಮ ಸಂಖ್ಯೆ 2ರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಕ್ರಮ ಸಂಖ್ಯೆ 3 ಸಹಾಯಕ ಸಂಚಾರ ನಿರೀಕ್ಷಕ ಅಂದ್ರೆ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸ್ನೇಹಿತರೆ. PUC ಆಗಿರಬಹುದು, ಅಥವಾ ICS ಅಥವಾ CBS ಇಂದ 12ನೇ ತರಗತಿ ಆಗಿರಬಹುದು, ಅಥವಾ 3 ವರ್ಷಗಳದ ಡಿಪ್ಲೊಮಾ ಆಗಿರಬಹುದು. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಪ್ರಥಮ ದರ್ಜೆಯಲ್ಲಿ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಕ್ರಮ ಸಂಖ್ಯೆ 4 ನಿರ್ವಾಹಕ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ PUC ಪಾಸ್ ಮಾಡಿರ್ಬೇಕು. PUC ಪಾಸ್ ಮಾಡಿರ್ಬೇಕು, ಅಥವಾ PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಕೋರ್ಸ್ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಇಕ್ವಿಲೆಂಟ್ ಕೋರ್ಸ್ಗಳು ಯಾವ್ಯಾವ ಅಂತ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡೀನಿ ಸ್ನೇಹಿತರೆ. ಓಕೆ, ಈ PUC ಪಾಸ್ ಮಾಡಿದರ ಜೊತೆಗೆ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ, ಮೋಟಾರ್ ವೆಹಿಕಲ್ ಕಂಡಕ್ಟರ್ ಲೈಸೆನ್ಸ್ ವಿತ್ ಬ್ಯಾಡ್ಜ್ ಅನ್ನ ಹೊಂದಿರಬೇಕು. ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿಯನ್ನ ಹೊಂದಿರಬೇಕು ಅಂದ್ರೆ ಲೈಸೆನ್ಸ್ ಅನ್ನ ಹೊಂದಿರಬೇಕು, ಆಮೇಲೆ ಬ್ಯಾಡ್ಜ್ ಅನ್ನ ಹೊಂದಿರಬೇಕು. ಓಕೆ ರೀ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಪುರುಷ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಡ್ರಿ. 160 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು, 55 kg ತೂಕವನ್ನ ಹೊಂದಿರಬೇಕು. ಇನ್ ಕೇಸ್ ಮಹಿಳಾ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಡ್ರಿ. 150 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು, 50 kg ತೂಕವನ್ನ ಹೊಂದಿರಬೇಕು. ಓಕೆ ರೀ. ಇವಿಷ್ಟು ಎಲಿಜಿಬಲ್ ಕ್ರಿಟೇರಿಯಾ ನಿಮ್ ಕಡೆ ಇತ್ತು ಅಂತಂದ್ರೆ ಈ ಕ್ರಮ ಸಂಖ್ಯೆ 4ರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಕ್ರಮ ಸಂಖ್ಯೆ 5 ಸಹಾಯಕ ಲೆಕ್ಕಿಗ, ಅಸಿಸ್ಟೆಂಟ್ ಅಕೌಂಟೆಂಟ್ ಸ್ನೇಹಿತರೆ. BCom ಪಾಸ್ ಮಾಡಿರ್ಬೇಕು. BCom ಪಾಸ್ ಮಾಡಿ ಕಂಪ್ಯೂಟರ್ ನಾಲೆಜ್ ಅನ್ನ ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು.
ನೆಕ್ಸ್ಟ್ ಕ್ರಮ ಸಂಖ್ಯೆ 6 ಕಿರಿಯ ಅಧಿಕಾರಿ Q&AD ವಿಭಾಗ ಕೆಮಿಸ್ಟ್ರಿ ವಿಷಯದೊಳಗ MSc ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಕ್ರಮ ಸಂಖ್ಯೆ 7 ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂದ್ರೆ ಜೂನಿಯರ್ ಆಫೀಸರ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ವಿಭಾಗ ಕೆಮಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಇಲೆಕ್ಟ್ರಿಕಲ್ ಆಗಿರ್ಬೋದು ಅಥವಾ IP ಆಗಿರ್ಬೋದು. ಇವಿಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ BE ಅಥವಾ BTech ಪಾಸ್ ಮಾಡಿರ್ಬೇಕು. ಇನ್ ಕೇಸ್ BE ಅಥವಾ BTech ನೀವು ಪಾಸ್ ಮಾಡಿರ್ಲಿಲ್ಲ ಅಂತಂದ್ರೆ ಕೆಮಿಸ್ಟ್ರಿ ವಿಷಯದೊಳಗ MSc ಪಾಸ್ ಮಾಡಿರ್ಬೇಕು. ಇವೆರಡರೊಳಗೆ ಯಾವುದಾದ್ರೂ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಕಿರಿಯ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸೀರಿಯಲ್ ನಂಬರ್ 8 ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ವಿಷಯದೊಳಗ PG ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು. ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ PG ಡಿಪ್ಲೊಮಾ ಪಾಸ್ ಮಾಡಿರ್ಲಿಲ್ಲ ಅಂದ್ರೆ MBA ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸೀರಿಯಲ್ ನಂಬರ್ 9 ಸಹಾಯಕ ಗ್ರಂಥಪಾಲಕ ಅಸಿಸ್ಟೆಂಟ್ ಲೈಬ್ರರಿಯನ್ ಲೈಬ್ರರಿ ಸೈನ್ಸ್ ಆಗಿರಬಹುದು ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಆಗಿರಬಹುದು. ಇವು ಎರಡರೊಳಗ ಯಾವುದಾದ್ರೂ ಒಂದು ವಿಷಯದೊಳಗ ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಅನ್ನ ಹೊಂದಿರಬೇಕು. ಕಂಪ್ಯೂಟರ್ ನಾಲೆಜ್ ಹೊಂದಿದ್ರಿ ಅಂತ ತಿಳ್ಕೊಳ್ರಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ನಿಮ್ ಕಡೆ ಇರಬೇಕು ಸ್ನೇಹಿತರೆ. ಸರ್ಟಿಫಿಕೇಟ್ ಕೋರ್ಸ್ ಆಫ್ 6 months ಇನ್ ಕಂಪ್ಯೂಟರ್ಸ್ ಫ್ರಮ್ ಇನ್ಸ್ಟಿಟ್ಯೂಷನ್ ಆರ್ಗನೈಸ್ಡ್ ಬೈ ದ ಗವರ್ನಮೆಂಟ್. ಗವರ್ಮೆಂಟ್ ರೆಕಗ್ನೈಸ್ ಇರುವಂತ ಇನ್ಸ್ಟಿಟ್ಯೂಟ್ ಒಳಗ 6 ತಿಂಗಳದ ಕಂಪ್ಯೂಟರ್ ಕೋರ್ಸ್ ಅನ್ನ ಪಾಸ್ ಮಾಡಿರ್ಬೇಕು. ಅದರ ಅರ್ಥ ಸರ್ಟಿಫಿಕೇಟ್ ಅನ್ನ ನೀವು ಹೊಂದಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 10 ಗ್ರಂಥಪಾಲಕ ಅಂದ್ರೆ ಲೈಬ್ರರಿಯನ್ ಲೈಬ್ರರಿ ಸೈನ್ಸ್ ದೊಳಗ ಸ್ನಾತಕೋತ್ತರ ಪದವಿಯನ್ನ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಅಂದ್ರೆ ಸೆಕೆಂಡ್ ಕ್ಲಾಸ್ ಒಳಗೆ ಪಾಸ್ ಮಾಡಿರ್ಬೇಕು. ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್. ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ ಇಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಈ ಎರಡು ಸ್ಟ್ರೀಮಿನೊಳಗ ಯಾವ್ದಾದ್ರು ಒಂದು ಸ್ಟ್ರೀಮಿನಲ್ಲಿ BE ಅಥವಾ BTech ಅನ್ನ ಪಾಸ್ ಮಾಡಿರ್ಬೇಕು. ಎಂಜಿನಿಯರಿಂಗ್ ಪಾಸ್ ಮಾಡಿರ್ಬೇಕು ಅಂತಂದ್ರೆ BE ಅಥವಾ BTech ಅನ್ನ ಪಾಸ್ ಮಾಡಿರ್ಬೇಕು. BE ಅಥವಾ BTech ಪಾಸ್ ಮಾಡಿರ್ಲಿಲ್ಲ ಅಂತಂದ್ರೆ MCA ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸಹಾಯಕ ಎಂಜಿನಿಯರ್ ಸಿವಿಲ್ ವಿಷಯದೊಳಗ BE ಅಥವಾ BTech ಅನ್ನ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸಹಾಯಕ ಅಭಿಯಂತರರು ಸಿವಿಲ್ ವಿಷಯದಲ್ಲಿ BE ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಮಾರುಕಟ್ಟೆ ಮೇಲ್ವಿಚಾರಕರು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ವಿಷಯದೊಳಗ BSc ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ಈ ವಿಷಯದೊಳಗ BSc ಪಾಸ್ ಮಾಡಿರ್ಲಿಲ್ಲ ಅಂದ್ರ ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಷಯದೊಳಗ BSc ಪಾಸ್ ಮಾಡಿದ್ರು ಕೂಡ ನೀವು ಈ ಮಾರುಕಟ್ಟೆ ಮೇಲ್ವಿಚಾರಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂತ ಮಾಹಿತಿಯಾಗಿತ್ತು. ನೆಕ್ಸ್ಟ್ ವಯೋಮಿತಿಯ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 38 ವರ್ಷಗಳ, 2A 2B 3A 3B ಕ್ಯಾಟಗರಿ ಅಭ್ಯರ್ಥಿಗಳಿಗೆ 41 ವರ್ಷಗಳ, SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 43 ವರ್ಷಗಳಾಗಿರ್ತದೆ. ಇದು ಗರಿಷ್ಠ ವಯೋಮಿತಿ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಿಸಿದಂತ ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಈ ಹುದ್ದೆಗಳಿಗೆ KEAದ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ಅಕ್ಟೋಬರ್ 8, 2025. ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಅಕ್ಟೋಬರ್ 31, 2025 ಆಗಿರ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ, ಆಮೇಲೆ 2A 2B 3A 3B ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ನೆಕ್ಸ್ಟ್ SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್, ಆಮೇಲೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ, ವಿಶೇಷ ಚೇತನ ಅಭ್ಯರ್ಥಿಗಳು ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಅಥವಾ ದೈಹಿಕ ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ವಿಕಲಚೇತನ ಅಭ್ಯರ್ಥಿಗಳು ಅಂತಂದ್ರೆ ಯಾರು ಅಂತಂದ್ರೆ, ವಿಕಲಚೇತನ ಅಭ್ಯರ್ಥಿಗಳು ಅಂತಂದ್ರೆ 40% ಹೆಚ್ಚು ಅಂಗವೈಕಲ್ಯತೆ ಹೊಂದಿರತಕ್ಕಂತ ಅಭ್ಯರ್ಥಿಗಳನ್ನ ಮಾತ್ರ ವಿಕಲಚೇತನ ಅಭ್ಯರ್ಥಿಗಳಂತ ಕರೀತಾರ ಸ್ನೇಹಿತರೆ. ಯಾರ್ದ ಅಂಗವೈಕಲ್ಯ 40% ಹೆಚ್ಚಿಗೆ ಇರ್ತದೋ ಅಂತ ಅಭ್ಯರ್ಥಿಗಳ ವಿಕಲಚೇತನ ಅಭ್ಯರ್ಥಿ ಅಂತ ಮೀಸಲಾತಿಯನ್ನ ಪಡ್ಕೊಳ್ಬಹುದು ಸ್ನೇಹಿತರೆ. 40%
ಕಡಿಮೆ ಅಂಗವೈಕಲ್ಯತೆ ಇತ್ತು ಅಂದ್ರೆ ವಿಶೇಷ ಚೇತನ ಅಥವಾ ವಿಕಲಚೇತನ ಅಭ್ಯರ್ಥಿ ಅಂತ ಮೀಸಲಾತಿ ತಗೊಳ್ಬೇಡ್ರಿ. ಓಕೆ ರೀ. ನೆಕ್ಸ್ಟ್, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಹಾಯಕ ಸಂಚಾರ ನಿರೀಕ್ಷಕ, ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನಿರ್ವಾಹಕ ಹುದ್ದೆಗಳಿಗೆ ವಿಶೇಷ ಚೇತನ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ಈ ಎರಡು ನಿಗಮದಲ್ಲಿನ ಈ ಹುದ್ದೆಗಳಿಗೆ ವಿಶೇಷ ಚೇತನ ಅಥವಾ ವಿಕಲಚೇತನ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸುವಂತಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ನಿಮ್ ಕ್ವಾಲಿಫಿಕೇಶನ್ ಒಂದಕ್ಕಿಂತ ಹೆಚ್ಚಿಗೆ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ಅರ್ಜಿ ಸಲ್ಲಿಸಬಹುದು, ಆದ್ರೆ ಒಂದೇ ಪಠ್ಯಕ್ರಮದ ಅಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಪ್ರತಿ ಹೆಚ್ಚುವರಿ ಹುದ್ದೆಗೆ 100 ರೂಪಾಯಿ ಅರ್ಜಿ ಶುಲ್ಕ ತುಂಬಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಫೀ ತುಂಬಕ್ ಅಂದ್ರೆ ಈಗ ಸೆಲೆಬಸ್ ಕೊಟ್ಟಾರಿ, ಕೆಳಗೆ ಸೆಲೆಬಸ್ ಕೊಟ್ಟಾರ. ಓಕೆ ರೀ. ಪ್ರತಿ ಹುದ್ದೆಗೆ ಪ್ರತ್ಯೇಕವಾದ ಸೆಲೆಬಸ್ ಇಲ್ರಿ. 5 ರಿಂದ 6 ಹುದ್ದೆಗಳು ಸೇರಿಸಿ ಒಂದು ಸೆಲೆಬಸ್ ಇರುವಂತದ್ದು. ಓಕೆ ರೀ. ಆ 6 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರಿ ಅಂತ ತಿಳ್ಕೊಡ್ರಿ. ಮೊದಲಿನ ಹುದ್ದೆಗೆ ಏನು ಅರ್ಜಿ ಶುಲ್ಕ ಹೇಳ್ಯಾರಲ್ಲ ಆ ಅರ್ಜಿ ಶುಲ್ಕ ತುಂಬಬೇಕು. ನೆಕ್ಸ್ಟ್ ಹುದ್ದೆಗಳಿಗೆ ಪ್ರತಿ ಹೆಚ್ಚು ಹುದ್ದೆಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ತುಂಬುತ್ತಾ ಹೋಗಬಹುದು. ಅಂದ್ರೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆಮೇಲೆ ಪ್ರತಿ ಹುದ್ದೆಗೆ ಪ್ರತ್ಯೇಕವಾದ ಅರ್ಜಿ ಶುಲ್ಕ ತುಂಬಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೋಡ್ರಿ. SSLC ಒಳಗ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಅಂದ್ರ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ಲ. ಇನ್ ಕೇಸ್ SSLC ಒಳಗ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಭಾಷೆ ಓದಿರ್ಲಿಲ್ಲ ಅಂತಂದ್ರೆ ಅಂತವ್ರು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರಿಬೇಕು. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 150 ಅಂಕಗಳ ಅಂದ್ರೆ 150 ಮಾರ್ಕ್ಸ್ ಇಂದ ಇದೊಂದು ಎಕ್ಸಾಮ್ ಇರುವಂತದ್ದು. ಮಿನಿಮಮ್ 50 ಮಾರ್ಕ್ಸ್ ತಗೊಳ್ಳೇಬೇಕು ಸ್ನೇಹಿತರೆ. ಅಂದ್ರೆ ಮಾತ್ರ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಯ್ಕೆ ಮಾಡಂಗಿಲ್ಲ ಸ್ನೇಹಿತರೆ. ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲಿಜಿಬಲ್ ಆಗಂಗಿಲ್ಲ. ಹಾಗಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕಾಗ್ತದೆ. ಓಕೆ ರೀ. ನೆಕ್ಸ್ಟ್, ನೇಮಕಾತಿ ವಿಧಾನದ ಬಗ್ಗೆ ನೋಡೋಣ ಸ್ನೇಹಿತರೆ. ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮಗಳ ಕೊಟ್ಟಿರುವಂತದ್ದು ಸ್ನೇಹಿತರೆ. ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಎಂಜಿನಿಯರ್, ಸಹಾಯಕ ಅಭಿಯಂತರರು, ಈ 3 ಹುದ್ದೆಗಳಿಗೆ ಇದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಮತ್ತು ಸೆಲೆಬಸ್ ಸ್ನೇಹಿತರೆ. ಅಂದ್ರೆ 2 ಎಕ್ಸಾಮ್ಗಳಿರ್ತಾವ. ಒಂದು ಜನರಲ್ ಪೇಪರ್, ಒಂದು ಸ್ಪೆಸಿಫಿಕ್ ಪೇಪರ್. 2 300 ಮಾರ್ಕ್ಸ್ ಇಂದ ಎಕ್ಸಾಮ್ ಇರುವಂತದ್ದು. ಅಂದ್ರೆ ಸಾಮಾನ್ಯ ಪತ್ರಿಕೆಗೆ 300 ಮಾರ್ಕ್ಸ್, ನಿರ್ದಿಷ್ಟ ಪತ್ರಿಕೆಗೆ 300 ಮಾರ್ಕ್ಸ್, 2 ತಾಸು ಸಮಯಾವಕಾಶ ಇರುವಂತದ್ದು. ಇದು ಸೆಲೆಬಸ್ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್, ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಅಥವಾ ಸಹಾಯಕ ಗ್ರಂಥಪಾಲಕ. ನೆಕ್ಸ್ಟ್ 3ನೇದು ಸಹಾಯಕ ಲೆಕ್ಕಿಗ, 4ನೇದು ಕಿರಿಯ ಅಧಿಕಾರಿ, 5ನೇದು ಗ್ರಂಥಪಾಲಕ, 6ನೇದು ಕಿರಿಯ ಅಭಿಯಂತರರು. ಈ 6 ಹುದ್ದೆಗಳಿಗೂ ಕೂಡ ಇಲ್ಲಿ ಕೊಟ್ಟಾರ ನೋಡಿ ಸ್ನೇಹಿತರೆ. ಇದು ಸೆಲೆಬಸ್ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್. ಈ 6 ಹುದ್ದೆಗಳಿಗೂ ಕೂಡ 2 ಎಕ್ಸಾಮಿನೇಷನ್ ಇರ್ತಾವ್ರಿ. 1ನೇ ಪೇಪರ್ದ ಸೆಲೆಬಸ್ ಇದು. 2 ಎಕ್ಸಾಮ್ಗಳು 100 ಮಾರ್ಕ್ಸ್ ಇಂದ ಇರ್ತಾವ್ರಿ. ಆಮೇಲೆ 2 ತಾಸು ಸಮಯಾವಕಾಶ ಇರ್ತದ. 1ನೇ ಪೇಪರ್ದ ಇದು ಸೆಲೆಬಸ್, 2ನೇ ಪೇಪರ್ದ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ, ಇದು ಸೆಲೆಬಸ್ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಕಿರಿಯ ಅಧಿಕಾರಿ. ಆ 6 ಹುದ್ದೆಗಳಲ್ಲಿಯೇ ಒಂದು ಕಿರಿಯ ಅಧಿಕಾರಿ Q&D ಅಂತ ಅದ. 2ನೇ ಪೇಪರ್ ಏನದಲ್ರಿ ಇವ್ರಿಗೆ ಸ್ಪೆಸಿಫಿಕ್ ಪೇಪರ್ ಇರ್ತದೆ. ಓಕೆ ರೀ. ಇಲ್ಲಿ ಸ್ಪೆಸಿಫಿಕ್ ಪೇಪರ್ದ ಸೆಲೆಬಸ್ ಕೊಟ್ಟಾರ. ನೆಕ್ಸ್ಟ್, ಅದೇ ಕಿರಿಯ ಅಧಿಕಾರಿಯೊಳಗಡೆನೆ ಉತ್ಪಾದನೆ ಮತ್ತು ನಿರ್ವಹಣೆ ವಿಭಾಗ, 2ನೇ ಪೇಪರ್ ಸ್ಪೆಸಿಫಿಕ್ ಪೇಪರ್ ಇರುವಂತದ್ದು. ನೆಕ್ಸ್ಟ್, ಒಟ್ಟಲ್ಲಿ ಕಿರಿಯ ಅಧಿಕಾರಿ ಹುದ್ದೆಗಳಿಗೆ ಸ್ಪೆಸಿಫಿಕ್ ಪೇಪರ್ ಇರುವಂತದ್ರಿ. ಸ್ಪೆಸಿಫಿಕ್ ಪೇಪರ್ದ ಸೆಲೆಬಸ್ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ ರೀ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಒಮ್ಮೆ ಕಂಪ್ಲೀಟ್ ಆಗಿ ಸೆಲೆಬಸ್ ನೋಡ್ಕೊಡ್ರಿ. ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್, ಕಿರಿಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕರು, ಸಹಾಯಕ ಸಂಚಾರ ನಿರೀಕ್ಷಕ, ಆಮೇಲೆ ನಿರ್ವಾಹಕ ಹುದ್ದೆಗಳು. ಈ 4 ಹುದ್ದೆಗಳಿಗೂ ಕೂಡ 2 ಎಕ್ಸಾಮಿನೇಷನ್ ಇರುವಂತದ್ದು. 2 100 ಮಾರ್ಕ್ಸ್ ಇಂದ ಎಕ್ಸಾಮ್, 2 ತಾಸು ಸಮಯಾವಕಾಶ ಇರ್ತದ. ಇಲ್ಲಿ ಪಠ್ಯಕ್ರಮ ಕೊಟ್ಟಿರುವಂತದ್ದು ಸ್ನೇಹಿತರೆ. ಅಂದ್ರೆ ಸೆಲೆಬಸ್ ಕೊಟ್ಟಿರುವಂತದ್ದು. ಓಕೆ ರೀ. ಈ ಎಲ್ಲಾ ಹುದ್ದೆಗಳಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ.
ಏನು ಎಕ್ಸಾಮ್ ತಗೊಂಡಿರ್ತಾರಲ್ರಿ ಆ ಎಕ್ಸಾಮ್ಗಳಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂದ್ರೆ ಏನ್ರಿ ನೋಡ್ರಿ, ಈ ಎಲ್ಲ ಎಕ್ಸಾಮ್ಗಳಿಗೆ ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿರ್ತಾವ, ಅಂದ್ರೆ 4 ಆಲ್ಟರ್ನೇಟಿವ್ ಆನ್ಸರ್ಸ್ಗಳಿರ್ತಾವ. ಅದ್ರೊಳಗೆ ಒಂದು ಸರಿಯಾದ ಉತ್ತರ ಟಿಕ್ ಮಾಡಬೇಕು, ಅದ್ರೊಳಗೆ ಒಂದು ರೈಟ್ ಆನ್ಸರನ್ನು ಟಿಕ್ ಮಾಡಬೇಕು. ಪ್ರತಿ ರೈಟ್ ಆನ್ಸರ್ಗೆ ಆ ಕ್ವಶನ್ಗಳಿಗೆ ಎಷ್ಟು ಅಂಕ ಫಿಕ್ಸ್ ಮಾಡಿರ್ತಾರೋ ಅದಿಷ್ಟು ಅಂಕ ನಿಮಗೆ ಕೊಡ್ತಾರ. ಇನ್ ಕೇಸ್ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, ಆ ಪ್ರಶ್ನೆಗೆ ಎಷ್ಟು ಅಂಕ ನಿಗದಿಪಡಿಸಿರ್ತಾರೋ ಅದರ 1/4 ಅಂಕವನ್ನ ಡಿಡಕ್ಟ್ ಮಾಡ್ತಾರೆ. ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1/4 ಅಂಕ ಡಿಡಕ್ಟ್ ಮಾಡ್ತಾರೆ. ಅಂದ್ರೆ ಉದಾಹರಣೆಗಾಗಿ ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿದ್ರಿ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ 4 ಆನ್ಸರ್ ತಪ್ಪು ಮಾಡಿರಿ ಅಂತಂದ್ರೆ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ನೆಕ್ಸ್ಟ್ ನೇಮಕಾತಿ ಹ್ಯಾಂಗ್ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗ ಯಾರು ಅತಿ ಹೆಚ್ಚು ಅಂಕಗಳು ಗಳಿಸಿರ್ತಾರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಇನ್ನು ವಾಯುವ್ಯ ಕರ್ನಾಟಕ ನಿಗಮ ಆಗಿರಬಹುದು, ಆಮೇಲೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆಗಿರಬಹುದು. ಈ ಹುದ್ದೆಗಳಿಗೆ ಹ್ಯಾಂಗ ನೇಮಕಾತಿ ಮಾಡ್ಕೊಳ್ತಾರ ಅಂದ್ರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳೇನಿರ್ತಾವಲ್ರಿ ಅದರದ್ದು 75% ಅಂಕಗಳ ಮೆರಿಟ್ ಲಿಸ್ಟ್ಗೆ ಪರಿಗಣನೆಗೆ ತಗೊಳ್ತಾರೆ. ಇನ್ನು ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂಗ ಆ ವಿದ್ಯಾರ್ಹತೆಗೆ ಸಂಬಂಧಿಸಿದಂಗ 25% ಅಂಕಗಳ ಪರಿಗಣನೆಗೆ ತಗೊಳ್ತಾರೆ. ಎರಡೂ ಸೇರಿಸಿದ್ರೆ ಅತಿ ಹೆಚ್ಚು ಅಂಕಗಳು ಯಾರು ತಗೊಂಡಿರ್ತೀರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಇದಿಷ್ಟು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ವಿವಿಧ ರೀತಿಯ ಹುದ್ದೆಗಳ ನೇಮಕಾತಿಗಾಗಿ ಕೆಇಎ ಇಂದ ಹೊರಡಿಸಿರುವ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.